ನಮಸ್ಕಾರ, ನ್ಯೂಸ್ ಎಟ್ 10ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ನೀವು ಯಾಮಾರಿದ್ರೆ ಅಷ್ಟೇ ಕಥೆ. ಜನಪ್ರತಿನಿಧಿಗಳೇ ಎಚ್ಚರ, ಕಟ್ಟೆಚ್ಚರ, ಬೆನ್ನತ್ತಿದ್ದಾನೆ ಕರೋನಾ ಯಮ. ಈಗಲಾದರೂ ಎಚ್ಚೆತ್ತುಕೊಳ್ಳಿ ಜನಪ್ರತಿನಿಧಿಗಳೇ, ಈಗಲಾದರೂ ಅಲರ್ಟ್ ಆಗಿ ನೀವು ಕೂಡ ಎಲ್ಲರ ಹಾಗೆ ಮನುಷ್ಯರೇನೆ. ಎಚ್ಚರ ಎಚ್ಚರ. ನಿಮ್ ಕರೋನಾಕ್ಕೆ ನೀವು ರಾಜಕಾರಣಿ ಅಥವಾ ನೀವು ಡಾಕ್ಟ್ರು ಅಥವಾ ನೀವು ಸಾಮಾನ್ಯ ಜನ ಅಂತ ಗೊತ್ತಾಗೋದಿಲ್ಲ. ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಇಲ್ಲೇ ಪಕ್ಕದ ತಮಿಳುನಾಡಿನಲ್ಲಿ ನಡೆದಿರ್ತಕ್ಕಂಥ ಘಟನೆಯಿಂದಾಗಿ ಜನಪ್ರತಿನಿಧಿಗಳೇ ಈಗಲಾದ್ರೂ ಅಲರ್ಟ್ ಆಗಿ. ಏನು ಆಗೋದಿಲ್ಲ, ನನಗೇನಾಗುತ್ತೆ ಬಿಡು, ಈ ಅಹಂಕಾರ ಕರೋನಾದಂತಹ ಅಣುವಿನ ಎದುರು ನಡೆಯೋದಿಲ್ಲ. ನಿಮ್ಮಂತೆಯೇ ಇದ್ದಂತಹ ಜನನಾಯಕ ಯಾವ ರೀತಿಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ನೋಡಿ. ರಾಶಿಗಟ್ಟಲೆ ಜನರನ್ನ ಗುಡ್ಡೆ ಹಾಕೋತೀರಿ, ಈಗಲೂ ಕೂಡ ಜೈಕಾರ ಹಾಕಿಸ್ಕೋತೀರಿ, ಯಾವುದೇ ಶಾರೀರಿಕ ಅಂತರ ಇರೋದಿಲ್ಲ. ಕಿಟ್ ಹಂಚೋದೋ ಮತ್ತಿನೇನೋ ಹಂಚೋದೋ, ಆ ಸಂದರ್ಭದಲ್ಲೂ ಸಾವಿರಾರು ಜನರನ್ನ ಸೇರಿಸ್ತೀರಿ. ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಜನಪ್ರತಿನಿಧಿಗಳೇ. ನಿಮ್ಮಂತೆಯೇ ಇದ್ದಂತಹ ಜನನಾಯಕರು, ದೊಡ್ಡ ದೊಡ್ಡ ಲೀಡರ್ಗಳು ಅಂತ ಅನ್ನಿಸಿಕೊಂಡಂತವರು ಇದೀಗ ತಮಿಳುನಾಡಿನಲ್ಲಿ ನಿಮ್ಮಂತೆಯೇ ಇದ್ದಂತಹ ಜನನಾಯಕ ಮೃತಪಟ್ಟಿದ್ದಾರೆ. ನಿಮ್ಮ ಹಾಗೆ ಜನರ ಸೇವೆ ಮಾಡ್ತೀನಿ ಅಂತ ಜನರನ್ನ ಗುಡ್ಡೆ ಹಾಕ್ತಾ ಇದ್ರು. ಶಾಸಕ ತನ್ನ ಕ್ಷೇತ್ರದಲ್ಲಿ ಬಡವರಿಗೆ ಕಿಟ್ ಹಂಚೋದಕ್ಕೆ ಮುಂದಾಗಿದ್ರು, ಹಂಚ್ತಾ ಇದ್ರು. ಸಾಕಷ್ಟು ಜನರ ಸೇವೆ ಮಾಡ್ತಾ ಇದ್ದಂತಹ ಶಾಸಕ ಮೃತಪಟ್ಟಿದ್ದಾರೆ. ಕಿಟ್ ವಿತರಣೆ ಸಂದರ್ಭದಲ್ಲಿಯೇ ಡಿಎಂಕೆ ಶಾಸಕನಿಗೆ ಸೋಂಕು ತಗುಲಿದೆ. ಆ ಕಿಟ್ ವಿತರಿಸುವಾಗ ಅದು ಎಷ್ಟೆಷ್ಟು ಜನರನ್ನ, ಭೈರತಿ ಬಸವರಾಜ್ ಇರುವಂತ 2-3 ಕಾರ್ಯಕ್ರಮಗಳಲ್ಲಿ, ಇನ್ನೂ ಅನೇಕ, ಶ್ರೀರಾಮುಲು ಅವರ ಘಟನೆ ಆಯ್ತು, ಆ ಸಾವಿರಾರು ಜನ ಸೇರಿದ್ದಂತಹ ಘಟನೆ ಆಯ್ತು. ಇನ್ನು ಸಾಕಷ್ಟು ಮಂದಿ ಜನಪ್ರತಿನಿಧಿಗಳು ನೂರಾರು ಜನರನ್ನ ಸೇರಿಸೋದು, ಅಲ್ಲಿ ಶಾರೀರಿಕ ಅಂತರ ಇರೋದಿಲ್ಲ. ಬಡವರಿಗೆ ಸ್ಪಂದಿಸಿ, ಪರವಾಗಿಲ್ಲ, ಬಡವರ ಪರ ಕಾಳಜಿ ಇರಲಿ, ಆದ್ರೆ ನಿಮ್ಮ ಜೀವಕ್ಕೂ ಸ್ವಲ್ಪ ಬೆಲೆ ಕೊಡಿ. ನಿಮ್ಮ ಸುತ್ತಮುತ್ತ ಇರೋರ್ಗೂ ನಿಮ್ಮಿಂದಾಗಿ ಕರೋನಾ ಬಾರದೇ ಇರಲಿ. ಕ್ಷೇತ್ರದ ಬಡವರಿಗೆ ಖುದ್ದಾಗಿ ಕಿಟ್ ವಿತರಿಸಿದ್ರು. ಈಗ ನಾವು ಹೇಳ್ತಾ ಇರ್ತಕ್ಕಂಥ ಶಾಸಕ ತಾನೇ ನಿಂತು ಕಿಟ್ ವಿತರಣೆ ಮಾಡೋದಕ್ಕೆ ಹೋದ್ರು. ಡಿಎಂಕೆ ಶಾಸಕ ಸೋಂಕು ತಗುಲಿತು. ಅದೇ ಕರೋನಾ ಸೋಂಕಿನಿಂದಾಗಿ ಡಿಎಂಕೆ ಶಾಸಕ ಮೃತಪಟ್ಟಿದ್ದಾರೆ. ಅನ್ಬಳಗನ್, ಕರೋನಾ ಸೋಂಕಿಗೆ ತುತ್ತಾಗಿದ್ದಂತಹ ಶಾಸಕ ಅನ್ಬಳಗನ್ ಮೃತಪಟ್ಟಿದ್ದಾರೆ. ಬಡ ಜನರಿಗೆ ಸ್ಪಂದಿಸುವ ವೇಳೆ ಯಾಮಾರಿದ್ದಕ್ಕೆ ಈ ಸಾವು ಸಂಭವಿಸಿದೆ. ಬಡವರ ಪರ ನಿಮ್ಮ ಕಾಳಜಿ ಅರ್ಥವಾಗುವಂಥದ್ದು, ಆದರೆ ಈ ಸಮಯದಲ್ಲಿ ನಿರ್ಲಕ್ಷ್ಯ ಬೇಡ. ಕರೋನಾ ಸೋಂಕಿಗೆ ತುತ್ತಾಗಿದ್ದಂತಹ ತಮಿಳುನಾಡಿನ ಶಾಸಕ ಅನ್ಬಳಗನ್ ಮೃತಪಟ್ಟಿದ್ದಾರೆ. ಇದೇ ರೀತಿ ನಿಂತ್ಕೊಂಡು ಜನರನ್ನ ಗುಡ್ಡ ಹಾಕೊಂಡು ಕಿಟ್ ವಿತರಣೆ ಮಾಡುವಂತಹ ಸಂದರ್ಭದಲ್ಲೇನೆ ಅವರಿಗೆ ಕರೋನಾ ಅಂಟಿಕೊಳ್ತು. ಹಾಗಾಗಿ ಜನಪ್ರತಿನಿಧಿಗಳೇ ಎಚ್ಚರ ಎಚ್ಚರ. ಕೇವಲ ನಿಮ್ಮ ಜೀವಕ್ಕೆ ಮಾತ್ರ ಆಪತ್ತಿರೋದಲ್ಲ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು, ನಿಮ್ಮ ಕಾರ್ಯಕರ್ತರು, ಹಾಗೆ ನಿಮ್ಮ ಕುಟುಂಬಸ್ಥರು, ನಿಮ್ಮ ಕ್ಷೇತ್ರದ ಜನರು, ಅವ್ರಿಗೂ ಕೂಡ ನಿಮ್ಮಿಂದಾಗಿ ಕರೋನಾ ಹರಡದೇ ಇರಲಿ, ಅವರಿಂದಾಗಿ ನಿಮಗೂ ಕೂಡ ಕರೋನಾ ಹರಡದೇ ಇರಲಿ. ಮಾರಕ ಕರೋನಾಗೆ ಮೊದಲ ಜನಪ್ರತಿನಿಧಿ ಮೃತಪಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಶಾಸಕ ಅನ್ಬಳಗನ್ ಮೃತಪಟ್ಟಿದ್ದಾರೆ. ಎಷ್ಟು ದುಡ್ಡಿದ್ರೆ ಏನು ಅಥವಾ ಎಷ್ಟು ಪವರ್ ಇದ್ರೆ ಏನು, ಕರೋನಾದ ಎದುರು ಇದ್ಯಾವುದು ಕೂಡ ಮ್ಯಾಟರ್ ಆಗೋದಿಲ್ಲ. ಒಂದು ಸಣ್ಣ ಅಣು, ಕಣ್ಣಿಗೂ ಕಾಣದ ಅಷ್ಟು ಸಣ್ಣ, ಒಂದು ಗ್ರಾಮೂ ಅಲ್ಲದ, ಇಡೀ ಜಗತ್ತಿನ ಕರೋನಾ ಒಟ್ಟು ಹಾಕಿದ್ರೆ 1 ಗ್ರಾಮ್ ಆಗುತ್ತೆ ಅಂತಾರೆ. ಅಷ್ಟು ಸಣ್ಣ ಅಣು ನಿಮ್ಮೆಲ್ಲ ಅಹಂಕಾರವನ್ನ ನೆಲಕ್ಕೆ ಹಾಕಬಲ್ಲದು. ಹಾಗಾಗಿ ಡಿಎಂಕೆ ಶಾಸಕ ಅನ್ಬಳಗನ್, ತಮಿಳುನಾಡಿನ 3 ಬಾರಿ ಶಾಸಕರಾಗಿದ್ದಂತಹ ಪ್ರಮುಖ ನಾಯಕ, ಡಿಎಂಕೆ ಪ್ರಮುಖ ನಾಯಕ, 61 ವರ್ಷದ ಶಾಸಕ ಅನ್ಬಳಗನ್ ಬಡವರಿಗೆ ಕಿಟ್ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಕರೋನಾ ಅಂಟಿಕೊಳ್ತು. ವಾಪಸ್ ಅವರಿಗೆ ಮರಳಿ ಸಹಜ ಸ್ಥಿತಿಗೆ ಬರೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಅವರ ಜನ್ಮ ದಿನದಂದೇ ಸೋಂಕಿನಿಂದಾಗಿ ಮೃತಪಟ್ಟಿದ್ದಾರೆ.